विठ्ठल नामाचा रेटा विठ्ठल नामाचा रेटा प्रेम भाव विठ्ठल आवडी प्रेम भाव विठ्ठल नामाचा रेटा विठ्ठल नामाचा रेटा प्रेम भाव विठ्ठल आवडी प्रेम भाव पांडुरंगा पांडुरंगा विठ्ठला पादे ಸಂತೋಷಪೇಟೆ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಆಷಾಢದ ಏಕಾದಶಿ ವಿಶೇಷತೆ ಒಂದು ಸ್ವಲ್ಪ ಹೇಳಿ ಸ್ವಾಮಿ. ಇದು ಆಷಾಢ ಶುದ್ಧ ಏಕಾದಶಿ ಅಂತ ಇದು. ನಾಳೆ ದ್ವಾದಶಿ ಅಂತ. ದ್ವಾದಶಿದ ವಿಶೇಷ ಏನಂದರೆ ನಾಳೆ ವಿಷ್ಣು ಮಲಗ್ತಾನೆ. ತುಳಸಿ ಹಬ್ಬ ಮಾಡ್ತೀವಲ್ಲ ನಾವು ನವರಾತ್ರಿ ದೀಪಾವಳಿ ಅಂದಮೇಲೆ ಆವತ್ತು ಉತ್ಥಾನ ದ್ವಾದಶಿ ಅಂತ. ಆವತ್ತು ವಿಷ್ಣು ಹೇಳ್ತಾನೆ. ಗೊತ್ತಾಯ್ತಾ? ನಮ್ಗೆ 6 ತಿಂಗಳು ಅಂದರೆ ವಿಷ್ಣು ಒಂದು ದಿವಸ ಇದ್ದಂಗೆ ಲೆಕ್ಕ. ಅದಕ್ಕೆ ಇದಕ್ಕೆ ಬಹಳ ಮಹತ್ವವಾದ್ದು ಶಯನ ಏಕಾದಶಿ ಅಂತ ಇದು. ಗೊತ್ತಾಯ್ತು? ನಾಳೆ ಶಯನ ದ್ವಾದಶಿ. ಇವತ್ತು ನಾಳೆ ದ್ವಾದಶಿ ಹಿಂದಿನ ದಿವಸ ಏಕಾದಶಿ ಆಗಿರೋ ಪ್ರಯುಕ್ತ ವಿಷ್ಣುಗೆ ಅರ್ಚನೆ ಮಾಡಿ ಅಲಂಕಾರ ಮಾಡಿ. ವಿಷ್ಣುಗೆ ಅಲಂಕಾರ ಅಂದರೆ ಇಂಪಾರ್ಟೆಂಟು, ಅಭಿಷೇಕಕ್ಕಿಂತ ಅಲಂಕಾರ ಇಂಪಾರ್ಟೆಂಟು. ಆನಂದವಾಗಿ ಭಗವಂತನಿಗೆ ಅಲಂಕಾರ ಎಲ್ಲ ಮಾಡಿ ಫಲಾಹಾರ ಮಾಡ್ಕೋಬೇಕು. ಫಲಾಹಾರ ಅಂದರೆ ಹೀಗೆ ಸಾತ್ವಿಕವಾದ್ದು. ಕೆಲವರು ಇವತ್ತಿನ ದಿವಸ ಉಪವಾಸ ಇರ್ತಾರೆ, ಅದರ ಬಗ್ಗೆ ಏನು ವಿಶೇಷತೆ? ಉಪವಾಸ ಅಂದರೆ ಇದು 2 ಉದ್ದೇಶ. ನಾವು ತಿಂಗಳಲ್ಲಿ 2 ದಿವಸ ಆದ್ರೂ ಪ್ರತಿ ದಿವಸ ಏನೋ ಟೈಮ್ ಮಾಡಿಸ್ತೀವಿ, ವೇಸ್ಟ್ ಮಾಡ್ತೀವಿ, ಎಲ್ಲೋ ಬರ್ತೀವಿ, ಎಲ್ಲೋ ಹೋಗ್ತೀವಿ, ಏನೋ ಮಾಡ್ಬಿಡ್ತೀವಿ. ಭಗವಂತನ ಚಿಂತನೆ ಮಾಡೋದೇ ಇಲ್ಲ, ಯಾರೂ ಮಾಡೋದಿಲ್ಲ, ಯಾವೆಲ್ಲ ಒಂದ್ಸತಿನೂ ಮಾಡೋದಿಲ್ಲ. ಅದಕ್ಕೆ ಅಟ್ಲೀಸ್ಟ್ 15 ದಿವಸಕ್ಕೆ ಒಂದ್ಸರ್ತಿ ಆದ್ರೂ ದೇವ್ರ ಚಿಂತನೆ ಮಾಡೋಣ, ದೇವ್ರನ್ನ ಪ್ರಾರ್ಥನೆ ಮಾಡೋಣ ಅಂದ್ಬಿಟ್ಟು ಏನು ತೊಗೊಂಡಿರಾ ಅಂದರೆ ಇವಾಗ ಮಾಡೋಕ್ಕಾಗಲ್ಲ ನಮ್ಮ ದೇಹ ಧರ್ಮಕ್ಕೆ. ಆದ್ದರಿಂದ ಬರೀ ಹಣ್ಣುಗಳು, ಹಂಪಲುಗಳು, ಸ್ವೀಟು, ಖಾರ ಗಿರ ತಿನ್ನುವಂಗಿಲ್ಲ ಹೆಚ್ಚಾಗಿ. ಆಯ್ತಾ? ಈರುಳ್ಳಿ ಬೆಳ್ಳುಳ್ಳಿ ಅಂತ ಮುಟ್ಟೋಂಗೆ ಇಲ್ಲ. ಉಪ್ಪಿಟ್ಟು ಅಂಥದ್ದೆಲ್ಲ ಮಾಡ್ಬೋದು. ಅನ್ನ ತಿನ್ನಬಾರ್ದು. ಅಕ್ಕಿಯಿಂದ ಮಾಡಿರೋ ಪದಾರ್ಥಗಳು ಏನು ತಿನ್ನಬಾರ್ದು. ಅದಕ್ಕೆ ಇವತ್ತು ಬಹಳ ಮಹತ್ವವಾದ. ಅದರಲ್ಲೂ ಇವತ್ತು ಆಷಾಢ ಏಕಾದಶಿ ಆಗಿರೋದು ಹೇಳಿದ್ನ ಮೊದಲೇ ಇದು. ಆಮೇಲೆ ನಾಳೆ ಪೌರ್ಣಮಿಯಿಂದ ಚಾತುರ್ಮಾಸ್ಯ ಅಂತ ಶುರು ಆಗುತ್ತೆ. 4 ತಿಂಗಳು ದೀಕ್ಷೆನಲ್ಲಿರುತ್ತೆ. ನಮ್ಮ ಸ್ವಾಮಿಗಳು ಇರ್ತಾರಲ್ಲ ಅವರೆಲ್ಲ 4 ತಿಂಗಳು ದೀಕ್ಷೆನಲ್ಲಿರ್ತಾರೆ. ಅದಕ್ಕೆ ಚಾತುರ್ಮಾಸ್ಯ ಅಂತ. ಅದಕ್ಕೆ ಈ ಏಕಾದಶಿ ಇಂಪಾರ್ಟೆಂಟು. ಇವತ್ತಿನಿಂದ ಎಲ್ಲ ಶುರು ಮಾಡ್ಕೊಂಡಾರೆ ಅವರು. ಆಯ್ತು, ಇವತ್ತು ಯಾರ್ಯಾರು
ದೇವ್ರಿಗ ದರ್ಶನ ಮಾಡ್ತೀವಲ್ಲ ಅವ್ರಿಗೆ ಏನ್ ಪ್ರಾಪ್ತಿ ಹಾ ಅದು ಇಂಪಾರ್ಟೆಂಟ್. ಪಾಂಡುರಂಗ ಅಂದ್ರೆ ವಿಷ್ಣು ಓಕೆ. ಅಲ್ವೇ, ವಿಷ್ಣು ಕೃಷ್ಣ ಎಲ್ಲ ಒಂದೇ. ಸೊ ಏಕಾದಶಿ ದಿವಸ ನಾರಾಯಣನ ಚಿಂತನೆ, ನಾರಾಯಣ ವಿಷ್ಣು ಕೃಷ್ಣ ಚಿಂತನೆ ಮಾಡೋದು ಬಹಳ ಶ್ರೇಷ್ಠವಾದ್ದು ಅಂತ. ತ್ರಯೋದಶಿ ದಿವಸ ಈಶ್ವರನ ಚಿಂತನೆ ಮಾಡಬೇಕು, ಪ್ರದೋಷ ಪೂಜೆ ಅಂತ ಮಾಡ್ತೀವಿ, ಈಶ್ವರನ ಪೂಜೆ ಮಾಡಬೇಕು. ಏಕಾದಶಿ ದ್ವಾದಶಿ ದಿವಸ ವಿಷ್ಣು ಪೂಜೆ ಮಾಡೋದು ಶ್ರೇಷ್ಠ. ಪಾಂಡುರಂಗ ವಿಷ್ಣುವಿನ ಸ್ವರೂಪನೇ, ಅವನ ಅವತಾರನೇ. ಹಾಗಾಗಿರೋದ್ರಿಂದ ವಿಷ್ಣು ಚಿಂತನೆ ಹೀಗೆ ಮಾಡಬೇಕು, ಗೊತ್ತಾಯ್ತಾ? ಅವಾಗೇನಂದರೆ ಫಲಾಹಾರ ಮಾಡಿಕೊಂಡು ದೇವ್ರ ಚಿಂತನೆ ಮಾಡಿಕೊಂಡು ರಾತ್ರಿ ಎಲ್ಲ ಭಜನೆ ಎಲ್ಲ ಮಾಡಿ ಮಾರನೇ ದಿವಸ ಬೆಳಿಗ್ಗೆ ಎದ್ದು ಸಾಯಂಕಾಲ ಎಲ್ಲ ಮುಖ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಊಟ ಗೀಟ ಮಾಡೋದು ತಿಂಡಿ ಮಾಡೋದು. ಧನ್ಯವಾದಗಳು. ನಮ್ಮ ಪಾಂಡುರಂಗ ದೇವಸ್ಥಾನದಲ್ಲಿ ಇದು ನೂತನವಾಗಿ ನೋಡ್ಕೊಂಡು ಬರ್ತಾ ಇದೆ. ನಮ್ಮ ದೇವಸ್ಥಾನದ ವಿಶೇಷ ಇನ್ನೊಂದೇನು ಗೊತ್ತಾ? ಎಷ್ಟು ವರ್ಷದ್ದು ಇದು? 106 ವರ್ಷದ್ದು. ಓಕೆ. ನಮ್ಮ ದೇವಸ್ಥಾನದ ವಿಶೇಷ ಒಂದೇ ಒಂದು ಮಾತ್ರ ಹೇಳ್ತೀನಿ ನಿಮ್ಗೆ. ಹೇಳಿ. ನಮ್ಮ ನವಗ್ರಹಗಳಿಗೆ ಬೆಳ್ಳಿ ಕವಚಗಳು ಹಾಕ್ತೀವಿ ನಾವು. ಈ ಬೆಳ್ಳಿ ಕವಚಗಳು ನವಗ್ರಹಕ್ಕೆ ಹಾಕಿರೋದು ಎಲ್ಲೋ 2-3 ಕಡೆ ನಾನು ನೋಡಿದ್ದೀನಿ ಅಷ್ಟೇ. ನಮ್ದು ಈ ಸಿಟಿನಲ್ಲಿ ಎಲ್ಲ ಕಡೆ ಅದಿಲ್ಲ. ಅದು ನಮ್ಮ ದೇವಸ್ಥಾನದಲ್ಲಿ ಅದೇ. ಆಮೇಲೆ ನಮ್ಮ ದೇವಸ್ಥಾನದಲ್ಲಿ ನವಗ್ರಹಗೆ ಎಲ್ಲ ದೇವ್ರಿಗೂ ಬೆಳ್ಳಿ ಕವಚ ಎಲ್ಲ ಕೈ ಕಾಲು ಕಿವಿ ಎಲ್ಲ ಹಾಕ್ತಿವಿ. ಓಕೆ. ಅದೆಲ್ಲ ಬೆಳ್ಳಿದು. ದತ್ತಾತ್ರೇಯನಿಗೆಲ್ಲ ವಜ್ರಂಗಿ ಹಾಕಿದೀವಿ. ಇಲ್ಲಿ ಪಾಂಡುರಂಗನಿಗೆ ವಜ್ರ ಇದೆಲ್ಲ ಹಾಕಿ ವಜ್ರ ಸರಗಳು ಎಲ್ಲ ಹಾಕ್ತಿವಿ. ಅಂದ್ರೆ ಇವಾಗ ಹಾಕಿರೋದೆಲ್ಲ ಬರೀ ಆರ್ಟಿಫಿಷಿಯಲ್, ಅದು ಬೇರೆ. ಬಟ್ ಹಿಂದೆ ಮಾಡ್ತಾ ಇದ್ದಿದ್ದು ಇವರು ಎಲ್ಲ ಮಾಡ್ತಾ ಇದ್ದಿದ್ದು. ಕಿರೀಟ ಕೂಡ ವಜ್ರ ಮಾಡಿಸ್ತೇವೆ, ಗೋಡೆಯವ್ರು ಮಾಡಿದ್ರು, ಅದನ್ನ ಹಾಕ್ತಾ ಇದ್ವಿ. ಆಮೇಲೆ ಇನ್ನೊಂದೇನಿದ್ರೆ ದೇವ್ರಿಗೆ ಅಮ್ಮನವ್ರಿಗೆ ಏಣಿ ಹಾಕಿ ಮೊಗ್ಗಿನ ಜಡೆ ಅಂತ ಹೇಳಿದ್ವಲ್ಲ, ಆ ಮೊಗ್ಗಿನ ಜಡೆಗೆ ಹಾಕಿರೋ ರಾಕ್ಟೆಗಳೆಲ್ಲ ಪ್ಯೂರ್ ವಜ್ರದದು, ಪ್ಯೂರ್ ವಜ್ರ, ಆರ್ಟಿಫಿಷಿಯಲ್ ಅಲ್ಲ. ಈ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಅಂಥದ್ದಲ್ಲ. ಅದೆಲ್ಲ ಪೂಜೆ ಮಾಡಿ ಮಲ್ಲಿಗೆ ಹೂವು ತಗೊಂಡ್ಬಂದು ದಿಂಡು ಮಾಡ್ತಾರೆ. ಪ್ಲಾಸ್ಟಿಕ್ ಹಾಕೋದು ಆಮೇಲೆ ತಗಡ್ದು ಹಾಕೋದು ಮಾಡಲ್ಲ. ಒರಿಜಿನಲ್ ಬಾಳೆ ದಿಂಡು ಬರುತ್ತೆ, ಬಾಳೆಕಾಯಿ ಆ ದಿಂಡಿನಲ್ಲಿ ಮಾಡ್ಕೊಂಡು ಅದನ್ನ ಏಣಿ ಮಾಡ್ತಾರೆ. ಮಾಡಿ ಅದನ್ನ ನಮ್ಮನವ್ರಿಗೆ ಹಾಕ್ತೀವಿ. ಮಲ್ಲಿಗೆ ಮಗ್ಗು ನೀಟಾಗಿ ಮಾಡಿ ಅಲಂಕಾರ ಮಾಡ್ತೀವಿ. ಅದೊಂದು. ಆಮೇಲೆ ವಿಷ್ಣು ಸಹಸ್ರನಾಮ ಮಾಡಿ ಹೇಳ್ಕೊಂಡು ಬೆಣ್ಣೆ ಪೂಜೆ ಮಾಡ್ತೀವಿ. ಬೆಣ್ಣೆ ಪೂಜೆ ಪಾಂಡುರಂಗನಿಗೆ ಅರ್ಚನೆ ಬೆಣ್ಣೆ ಅಲಂಕಾರ ಮಾಡಿ ಅರ್ಚನೆ. ಅಲಂಕಾರ ಮಾಡಲ್ಲ, ಅರ್ಚನೆ. ಬೆಣ್ಣೆ ಹೂವು ಪೂಜೆ ಮಾಡೋ ಬದಲು ಬೆಣ್ಣೆಯಿಂದ ಅರ್ಚನೆ ಮಾಡೋದು. ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಅದು ಮಾಡಿ ಎಲ್ಲರಿಗೂ ಹಂಚ್ತೀವಿ. ರವೆ ಉಂಡೆ ಅನೋಚಾನವಾಗಿ ನಡ್ಕೊಂಡ್ ಬರ್ತಾ ಇದೆ. ಸಪ್ತಾಹ ಟೈಮ್ನಲ್ಲಿ ಸಾಂಬಾರ್ ಹೇಗೋ ಹಾಗೆ ಈ ಏಕಾದಶಿನಲ್ಲಿ ರವೆ ಉಂಡೆ ಎಲ್ಲರಿಗೂ ಹಂಚಿ. ಆಮೇಲೆ ಇವಾಗ ಇತ್ತೀಚೆಗೆ ಇವರೆಲ್ಲ ಹೊಸದಾಗಿ ಬಂದಿರೋರೆಲ್ಲ ಬಂದು ಎಲ್ಲ ಅವ್ರ ತಂದೆಯವರೆಲ್ಲ ಇದ್ದಿದ್ದು. ಇವಾಗೆಲ್ಲ ಮಕ್ಕಳಿಗೆಲ್ಲ ವಹಿಸ್ಕೊಂಡ್ಮೇಲೆ ಇಲ್ಲೆಲ್ಲ ಬಹಳಷ್ಟು ಬದಲಾವಣೆಗಳಾಗ್ತಾ ಇದೆ. ಸ್ವಲ್ಪ ಉಪ್ಪಿಟ್ಟು, ಕೇಸರಿ ಬಾತು ಎಲ್ಲ ಮಾಡಿ ಈಗಿನ ಜನ್ಮಕ್ಕೆ ಸರಿಯಾಗಿ ಪರವಾಗಿ ಬೇಕೇನ್ಬೇಕಲ್ಲ, ಅದಕ್ಕೆ ಪರವಾಗಿ ಮಾಡೋ ಥರ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ನಡೀತಾ ಇದೆ. ಆನಂದವಾಗಿ ನಡೀತಾ ಇದೆ. ಧನ್ಯವಾದಗಳು. तुळशी माळ ही श्वासांची तुटे, धाव विठ्ठला जीव झाला कासा विसारूप दाव विठ्ठला. तुळशी माळ ही श्वासांची तुटे, धाव विठ्ठला.